ಪ್ರದಕ್ಷಿಣ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲಲ್ಲಿ ನಾವು ಈಗ ಏನು ಗಣೇಶನ ಮೂರ್ತಿ ಮಾಡ್ತೀವಲ್ಲ ಅವರೆಲ್ಲ ಸಂದರ್ಶನ ಮಾಡಿ ಅವರ ಜೀವನ ಬಗ್ಗೆ ತಿಳ್ಕೊಂಡು ಫ್ಯೂಚರ್ ಕೂಡ ನಾವು ತಿಳಿಸ್ಬೇಕಂತೇಳಿ ನಾವು ಹೊಸ ಪ್ರಯತ್ನ ಮಾಡ್ತೀವಿ. ಒಳ್ಳೆಯ ವಿಚಾರ. ಇವತ್ತು ನಾವು ಸಂದರ್ಶನ ಮಾಡ್ತೀವಿ. ಸರ್ ನಮ್ಮ ಪರಿಚಯ ನಾವು ವೀಕ್ಷಣೆ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಚಿತ್ರಗಾರ ಅಂತ. ಸೊ ನಾವು ಮೂಲತಃ ಬಂದ್ಬಿಟ್ಟು ವಿಜಯನಗರ ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಸೊ ನಾವು ಹುಬ್ಳಿ ಶಿಫ್ಟ್ ಆಗಿ ಆಲ್ಮೋಸ್ಟ್ 50 ಇಯರ್ಸ್ ಆಯ್ತು ಇವಾಗ. ಸೊ ನಮ್ಮದು ಗಣಪತಿ ಮಾಡ್ತಾ ಬಂದ್ಬಿಟ್ಟು ನಾವು ಒಂದು 100 ವರ್ಷ ತಲೆತಲಾಂತರಿಂದ ನಾವು ಗಣಪತಿ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಮೂಲ ಕಸುನೇ ಇದೆ ಗಣಪತಿ ಮಾಡೋದೇ, ಮಣಿ ಗಣಪತಿ. ಅದನ್ನು ಎಸ್ಪೆಷಲಿ ಮಣಿ ಗಣಪತಿಗೆ ನಾವು ಫೇಮಸ್ ನಾವು. ಸರ್ ಈಗ ನೀವು ಮೊದಲನೇ 20 ವರ್ಷ ನಾವು ಇದನ್ನ ಮಾಡ್ತೀವಿ. ಓಕೆ ಸರ್, ಮೊದಲು ನಿಮ್ಮ ತಂದೆಯವರು ಮಾಡ್ತಿದ್ದೀವಿ. ಹೌದು, ಮುಂಚೆ ನಮ್ಮ ತಂದೆಯವರು ಮಾಡಿದ್ರು, ನಮ್ಮ ತಂದೆಗೆ ಮುಂಚೆ ನಮ್ಮ ಅಜ್ಜವರು ಮಾಡಿದ್ರು, ನಮ್ಮ ಅಜ್ಜವರು ಮುತ್ತಜ್ಜ ಎಲ್ಲರೂ ನಮ್ಮ ಮುಂಚೆ ತಲೆತಲೆಯಿಂದ ಮಾಡ್ತಾ ಇದ್ದಾರೆ ಗಣಪತಿ. ಅದೇನೇ ಮಣಿ ಗಣಪತಿನ. ಸೊ ನಾವು ಬಂದು ಮನೆಗಳಿರುವಂಥ ಗಣಪತಿ ಮಾಡ್ತೀವಿ, ಮತ್ತು ಸಾರ್ವಜನಿಕ ಇರುವಂಥ ಗಣಪತಿ ಮಾಡ್ತೀವಿ. ಸೊ ಅಗೇನೆಸ್ಟ್ ಆರ್ಡರ್ ಆ ಥರ ಯಾವ ಥರ ಬೇಕೋ ಆ ಥರ ಕೊಡೋದಂತ ಕಸ್ಟಮರ್ಸ್. ಸೊ ಅದೇ ಥರ ಗಣಪತಿ ರೆಡಿ ಮಾಡ್ಬಿಡ್ತೀವಿ. ಬೇಕಾದ ಕಸ್ಟಮೈಸ್ ಕೂಡ ಕಸ್ಟಮೈಸ್ ಮಾಡ್ತೀವಿ. ಮತ್ತೆ ನಿಮ್ಮ ತಂದೆಯವರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ತಂದೆಯವರು ಈಗ ಹೌದು. ಈಗ ನಾವು ಚಿಕ್ಕವರಿದ್ದಾಗ ಏನಾಗಿತ್ತು, ನಾವು ನಮ್ಮ ಅಜ್ಜವ್ರ ಕೈಯಲ್ಲಿ ನಮ್ಮ ತಂದೆ ಕೈಯಲ್ಲಿ ಮಾಡ್ತಾ ಬಂದಿರೋದಕ್ಕೆ ನಮಗೆ ವಿದ್ಯೆ ಬಂತು. ಅಲಾಂಗ್ ವಿತ್ ಎಜುಕೇಷನ್ ಸ್ಕೂಲಿಂದ ಬಂದ ತಕ್ಷಣ ಮನೆಯಲ್ಲಿ ಈ ಥರ ಗಣಪತಿ ಮಾಡ್ತಿಲ್ಲ, ಅವ್ರ ಜೊತೆ ಮಾಡ್ತಾ ಇದು ನಮಗೆ ಕರಗತ ಆಗ್ತದೆ. ಸರ್ ನಮಗೆ ಸೊ ನನಗೆ ಒಂದು 38 ಇಯರ್ಸ್. 20 ಇಯರ್ಸ್. ಹೌದು 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 ಹೌದು. ಸರ್ ನಾನು ನೋಡ್ತಾ ಇದ್ದೆ ತುಂಬ ಏರಿಯಾ ಗ್ರಾಮ ಅಂತ ನಾವೇ ಹೇಳಿದ್ದೀವಿ. ಏರಿಯಾ ಗ್ರಾಮ ಕೂಡ ಮಾಡ್ತಾರೆ. ಇದರ ಬಗ್ಗೆ ಸಂಪೂರ್ಣ ಸಂಚಿಕೆಯಲ್ಲಿ ನೀವು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ತಿಳಿಸ್ಕೊಡುತ್ತೆ. ಅವಶ್ಯ ಆಗುತ್ತೆ. ಏನಿದೆ ಅಂದರೆ ಇವಾಗ ಬಂತು ಏರಿಯಾ ಗಣಪತಿಯಿಂದ ಬಂದ್ಬಿಟ್ಟು ಇವಾಗೆಲ್ಲ POP ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮಾತಿಗಷ್ಟೇ ಆಗಿರುತ್ತೆ POP ಬ್ಯಾನ್. ಬಟ್ ಆದರೂ ಸಾಕಷ್ಟು ಜನ ಇಲ್ಲಿಗೆಲ್ಲ POP ಸೇಲ್ ಮಾಡ್ತಾ ಇದ್ದಾರೆ, ಜನ ಕೂಡ ತೊಗೊಳ್ತಾ ಇದ್ದಾರೆ. ಫಸ್ಟ್ ಜನ ತೊಳೆದು ಬಿಡಬೇಕು POPನ. ತೊಳೆದ್ಬಿಟ್ರೆ ಅವರು ತರೋರು ತಂದರೆ ಲಾಸ್ ಆಗುತ್ತೆ, ಅವ್ರು ತರಲಿಕ್ಕೆ ಹೋಗೋದಿಲ್ಲ. ಸೊ ನಾವು ಕೂಡ ಪರಿಸರ ಬಗ್ಗೆ ಕಾನ್ಸಂಟ್ರೇಟ್ ಕೊಡಬೇಕು. ನಮ್ಮ ಹತ್ರ ಬಂದ್ಬಿಟ್ಟು ಪ್ಯೂರ್ ಪರಿಸರ ಸ್ನೇಹಿ ಗಣಪತಿಗಳು, ಎಕೋ ಫ್ರೆಂಡ್ಲಿ ಗಣಪತಿಗಳು. ಸೊ ನೀವು ಕೂಡ ಮನೆಯಲ್ಲಿ ಅಥವಾ ಅಲ್ಲಿ ಟಬ್ಬಲ್ಲಿ ನೀವು ವಿಸರ್ಜನೆ ಮಾಡಿದ್ರು ಕೂಡ ಕಂಪ್ಲೀಟಾಗಿ ನಿಮಗೆ ಡಿಸ್ಪೋಸ್ ಆಗುತ್ತೆ. POP ಬ್ಯಾನ್ ಆಗಿ ಆಲ್ಮೋಸ್ಟ್ 9-10 ಇಯರ್ಸ್ ಆಯಿತು. ಸ್ಟಿಲ್ ಇಟ್ಸ್ ರನ್ನಿಂಗ್. ಈ ಥರ ಹೌದು. ಓಕೆ, ಅದೆಲ್ಲ ಮತ್ತೆ ಇಲ್ಲಿಗಲ್ಲ ಸರ್? ಹೌದು, ಇಲ್ಲೇ ನಾಟ್ ಇಲ್ಲಿಗಲ್ಲ. ಪರಿಸರಕ್ಕೆ ತುಂಬ ಹಾನಿ ಆಗ್ತಾ ಇದೆ. ಎಲ್ಲ ಜಲಚರ ಪ್ರಾಣಿಗಳೇ ಆಗಲಿ, ಎಲ್ಲ ಕೆರೆಗಳೇ ಆಗಲಿ ವಿಸರ್ಜನೆ ಮಾಡ್ತಾರೆ. ಓಕೆ, ಹುಬ್ಳಿ ಏನಿದೆ ಅಲ್ಲಿ ಎಲ್ಲ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಒಂದು ಸ್ಪಾಟ್ ಮಾಡಿದ್ದಾರೆ. ಎಲ್ಲರೂ ಅದಕ್ಕೆ ಮಾಡ್ತಾರೆ. ಹಳ್ಳಿಯ ಜನ ಏನು ಮಾಡ್ತಾರೆ, ಹಳ್ಳಿಯೇ ಕೆರೆಯಲ್ಲೇ ಬಿಡಬೇಕು. ಸೊ ಕೆರೆ ಬಿಟ್ಟಾಗ ತುಂಬ ಗಣಪತಿ ಡಿಸ್ಪೋಸ್ ಆಗೋದಿಲ್ಲ, ಆಮೇಲೆ ಅದು ಹಾಗೇ ಉಳಿಯುತ್ತೆ, ನೀರು ಕೂಡ ವಿಷ ಆಗುತ್ತೆ. ಈ ಥರ ಪ್ರಾಣಿ ಎಲ್ಲ ಕುಡಿತಾವೆ, ಅವೆಲ್ಲ ರೋಗಗಳು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಪೂರ್ತಿಯಾಗಿ ಮಣ್ಣು ಕಳ್ಕೊಂಡು. ಹೌದು. ಆಮೇಲೆ ತಿರ್ಗಾಡಿ ಎಲ್ಲ 4-5 ಗಣಪತಿ ಏನು ಕಾಣ್ತಾ ಇದೆ ಅಂದರೆ ಎಲ್ಲ ಬಂದ್ಬಿಟ್ಟು ಪೇಪರ್ ಸ್ಕ್ರಾಚ್ ಗಣಪತಿ. ಅಂದರೆ ಇವಾಗ ಮಣ್ಣಿಂದ ಪೂರ್ತಿ ಮಾಡಿದರೆ ನಿಮಗೆ ನೀಟ್ ಆಗುತ್ತೆ, ಎತ್ತಲಿಕ್ಕೆ ಆಗೋದಿಲ್ಲ, ಜನರಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ನಾವೇ ಮಾಡಿದ್ವಿ, ಸೊ ಅದಕ್ಕೆ ಓದ್ಕ್ರಮಾಗಿ ಮಣ್ಣು ಪ್ಲಸ್ ಪೇಪರ್, ಮಣ್ಣು ಪೇಪರ್ ಮತ್ತು ಮಣ್ಣು 3 ಮಿಕ್ಸ್ ಮಾಡಿ ಈ ಥರ ಮಾಡಿಲ್ಲ. ಸೊ ಇದು ಲೈಫ್ ಕೂಡ ಬರುತ್ತೆ. ಸೊ ಆರಾಮಾಗಿ ಒಂದು ದಿನ ಕೆರೆ ಎರ್ಬೋದು. ಹೌದು ಹುಬ್ಳಿ ಮಂಜುನಾಥಾಗ ತಿಳಿಸ್ಕೊಂಡು ಸರ್ ನಮ್ಗೆ ಬಂದ್ಬಿಟ್ಟು ಇವಾಗ ಇದೇ ಇವರು ಬಳ್ಳಾರಿಯಿಂದ ಬರ್ತಾರೆ, ಇಲ್ಲಿಂದ ಬಳ್ಳಾರಿಗೆ ಹೋಗುತ್ತೆ ಗಣಪತಿ. ಸೊ ಹುಬ್ಳಿಯಿಂದ ಸಾಕಷ್ಟು ದೂರದಿಂದ ಬರ್ತಾರೆ. ಸರ್ ನಿಮ್ಮ ಗಣಪತಿ ನಮಗೂ ಲೈಕ್ ಆಗೋದಿಲ್ಲ ಅಂತ ಬಂದು ಹೋಗ್ತಾರೆ. ಪ್ರೀತಿಯಿಂದ ಜನ ಬಂದು ಆ ಫೀಡ್ಬ್ಯಾಕ್ ಕೊಡ್ತಾರೆ, ತುಂಬ ಖುಷಿ ಆಗುತ್ತೆ. ನಮ್ಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಪ್ರೇರಣೆ. ನಾವಿಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಸ್ಟಾಪ್ ಇದೆ 6 ಜನ. ಅಂದರೆ ಮನೆಯಲ್ಲಿ ನಾನು 5 ಜನ ಮನೆಯವರು ಜಾಸ್ತಿ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಹುಡುಗರು ಇದ್ದಾರೆ, ಈಗ ನೋಡ್ಬೋದು ಇವರೆಲ್ಲ ಇದ್ದಾರೆ. ಇವರೆಲ್ಲರೂ ಸೇರಿ ಮಾಡಿದಾಗ ಆಗುತ್ತೆ. ಒಬ್ರಿಗೆಲ್ಲ ಆಗೋದಿಲ್ಲ. ಸರಿ, ಇವಾಗ ಆಲ್ಮೋಸ್ಟ್ ಮಾರ್ಚಿಂದ ಸ್ಟಾರ್ಟ್ ಮಾಡ್ತೀವಿ. ಫೆಬ್ರವರಿ ಮಾರ್ಚಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನೇ ಗಣಪತಿ ಹಬ್ಬರು. ಹೌದು. ಸೊ ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಮ್ಯಾಕ್ಸ್ 600-700 ಮಾಡ್ತೀವಿ. 600-700 ಮಾಡ್ತೀವಿ. ಖಂಡಿತ. ಫಸ್ಟ್ ನಿಮ್ಮ ಗಣಪತಿ
ಈ ಥರ ಇರುತ್ತೆ ನಿಮಗೆ. ಹಾಂ ಸರ್. ನಾವೆಲ್ಲ ರೆಡಿ ಮಾಡಿದ ತಕ್ಷಣ ಫಸ್ಟ್ ಈ ಥರ ಇರುತ್ತೆ. ಹಾಂ ಸರ್. ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಆಗುತ್ತೆ, ನಿಮ್ಗೆ ಆಚೆ ತೋರಿಸ್ತೀನಿ ಯಾವ ಥರ ಹೋಗುತ್ತೆ ಅಂತ. ಹಾಂ ಸರ್. ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಇದೇ ಥರ ವಿತೌಟ್ ಪೇಂಟ್ ಇರುತ್ತೆ ಸರ್ ಗಣೇಶ? ಫುಡ್ ಪೇಂಟ್ ಇರುತ್ತೆ. ಈ ಥರ ನಿಮಗೆ ನಾವು ರೆಡಿ ಮಾಡಿದ್ರೆ ಫಸ್ಟ್ ಎಲ್ಲ ಇದೇ ಥರ ಇರುತ್ತೆ ಗಣಪತಿ. ಹಾಂ ಸರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ವೈಟ್ ಪೇಂಟ್ ಮಾಡ್ತೀವಿ. ಓಕೆ ಸರ್, ಅದನ್ನು ತೋರಿಸಿ. ಇಲ್ಲಿ ಬನ್ನಿ, ಇಲ್ಲಿ ನೋಡ್ಬೋದು ಇವೆಲ್ಲ ವೈಟ್ ಪೇಂಟ್ ಆಗಿದೆ. ಹಾಂ ಸರ್, ಹೌದು. ಸೊ ಇದೆಲ್ಲ ವೈಟ್ ಪೇಂಟ್ ಮಾಡ್ತೀವಿ. ಸರ್ ಇದರಲ್ಲಿ ನಾವು ನೋಡ್ತಿದ್ವಿ ಇಲ್ಲಿ ಮುಂದೆ ದೊಡ್ಡ ಗಣಪ ಇಟ್ಟಿದ್ದೀರಾ, ಇದೆಲ್ಲ ನಿಮಗೆ ಏರಿಯಾ ಗಣಪ ಅಂತ ಅನ್ಸುತ್ತಲ್ಲ? ಹೌದು ಹೌದು, ಎಲ್ಲ ಸಾರ್ವಜನಿಕ ವಿಘ್ನೇಶ್ವರ. ಓಕೆ, ಸಾರ್ವಜನಿಕ ವಿಘ್ನೇಶ್ವರ. ಇವೆಲ್ಲ ಎಷ್ಟು ಫುಟ್ ಮೀಟರ್ ಇರುತ್ತೆ ಸರ್? ಇದು ಬಂದ್ಬಿಟ್ಟು ನಿಮಗೆ 4 ಫುಟು 3.5 ಫುಟಿಂದ ಇದೆ, 4.5 ಫುಟ್ 5 ಫುಟ್ ಇದೆ. ಓಕೆ, ಮನೆ ಗಣಪ ಇದಲ್ಲ, ಅವು ಎಷ್ಟು ಫುಟ್ ಮಟ್ಟ ನೀವು ಹೈಯೆಸ್ಟ್ ಹೈಟ್ ಅಂದರೆ ಎಷ್ಟು ಮಾಡ್ತೀರಾ? ಮನೆ ಗಣಪತಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 2.5 ಫೀಟ್. ಹಾಂ ಸರ್, 2.5 ಇರುವಂಥ ಗಣಪತಿ ಮ್ಯಾಕ್ಸಿಮಮ್ 2.5 ಫೀಟ್ ತೋಡೋಗ್ತಾರೆ ಜನ. ಓಕೆ ಸರ್, ಹಾಗಿದ್ರೆ ಓಕೆ ಸರ್. ಸೊ 10 ಇಂಚಿಂದ ಹಿಡಿದ್ಬಿಟ್ಟು 2.5 ಫೀಟ್ ಅಂದರೆ 30 ಇಂಚಸ್ವರೆಗೂ ಮನೆಯಲ್ಲಿ ಇರ್ತಾರೆ ಜನ. ಹಾಂ ಸರ್, ಓಕೆ ಸರ್. ಬನ್ನಿ ಮಾಡ್ತಾ ಇದ್ದಾರಲ್ಲ, ಸೊ ಅಷ್ಟು ನೀವು ಒಳಗಡೆ ನೋಡಿದ್ರಲ್ಲ. ಹಾಂ ಸರ್. ಸೊ ಮನೆ ಗಣಪತಿ ನೋಡಿದ್ರೆ ಮನೆ ಗಣಪತಿ ಆದಮೇಲೆ ವೈಟ್ ಪೇಂಟ್ ಆಗುತ್ತೆ. ಓಕೆ, ವೈಟ್ ಪೇಂಟ್ ಆದಮೇಲೆ ಈ ಥರ ನಾವು ಪಾಲಿಶಿಂಗ್ ಮಾಡ್ಕೊತೀವಿ. ಹಾಂ ಸರ್. ಸೊ ಸ್ಮೂತ್ ಫಿನಿಶ್ ಬರಲಿಕ್ಕೆ ಓಕೆ, ಈ ಥರ ಪ್ರತಿಯೊಂದು ಗಣಪತಿ ನಾವು ಪಾಲಿಶ್ ಮಾಡ್ಕೊತೀವಿ. ಪಾಲಿಶ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಪೇಂಟ್ ಮಾಡ್ಬೋದು. ಹೌದು, ನೋಡ್ಬೋದು ನೀವು ಈ ಥರ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ. ಪಾಲಿಶ್ ಪೇಪರಿಂದ ನಾವು ಸ್ಮೂತಾಗಿ ಮಾಡ್ಕೊತೀವಿ ಇನ್ನೊಂದ್ಸತಿ. ಈ ಪ್ರತಿಯೊಂದು ಗಣಪಂ ಕೂಡ ಪಾಲಿಸಿಂಗ್ ಆಗುತ್ತಾ ಸರ್? ಹೌದು, ಪ್ರತಿಯೊಂದು ಗಣಪತಿ ಪಾಲಿಶ್ ಮಾಡ್ತೀವಿ. ಹಾಂ ಸರ್. ಟು ಗೆಟ್ ಅ ಸ್ಮೂತ್ ಫಿನಿಶ್. ಓಕೆ ಓಕೆ ಸರ್, ಆಗಿದೆ ಸರ್. ಇಲ್ಲಿ ಇಷ್ಟೊಂದು ಗಣಪ ಇವೆಲ್ಲ ಪಾಲಿಶ್ ಆಗಿದ್ದು ಆಗಬೇಕಿದೆ? ಪಾಲಿಶ್ ಆಗಬೇಕಾಗಿರೋದು ಆಗಬೇಕಾಗಿದೆ. ಇಲ್ಲಿ ಪಾಲಿಶ್ ಮಾಡಿ ಈಗ ಇರ್ತಾರೆ. ಹಾಂ ಸರ್. ಇವೆಲ್ಲ ಪಾಲಿಶ್ ಮಾಡಿ ಈಗ ಇರ್ತಾರೆ, ಅಲ್ಲಿ ತೊಗೊಂಡು ಇದು ಪಾಲಿಶ್ ಮಾಡಿ ಈಗ ಇರ್ತಾರೆ. ಓಕೆ ಸೊ ಸರ್. ಇದಾದಮೇಲೆ ವೈಟ್ ಪೇಂಟ್ ಆಗುತ್ತೆ. ತಿರ್ಗಾ ಅಗೇನ್ ವೈಟ್ ಪೇಂಟ್ ಮಾಡ್ತೀವಿ. ಓಕೆ, ವೈಟ್ ಪೇಂಟ್ ಆದಮೇಲೆ ಸ್ಕಿನ್ ಟೋನ್ ಪೇಂಟ್ ಮಾಡ್ತೀವಿ. ಓಕೆ ಸರ್, ಹಾಗಿದ್ರೆ ನೀವು ನೋಡಿದ್ರೆ ಪಾಲಿಶ್ ವೈಟ್ ಪೇಂಟ್ ಆಯಿತು. ವೈಟ್ ಪೇಂಟ್ ಆದಮೇಲೆ ನೆಕ್ಸ್ಟ್ ಬರೋದು ಸ್ಕಿನ್ ಪೇಂಟಿಂಗ್. ಸ್ಕಿನ್ ಪೇಂಟಿಂಗ್ ಸರ್. ಸ್ಕಿನ್ ಪೇಂಟಿಂಗ್ ಅಂದರೆ ಇದು ಈಗ ಬಂದು ಪರಮೇಶ್ವರ ಗಣಪತಿ. ಹಾಂ ಸೊ ಸರ್. ಪರಮೇಶ್ವರ ಗಣಪತಿ ನಾವು ಬ್ಲೂ ಕಲರ್ ತೋತಾ ಇದ್ದೀವಿ ಸ್ಕಿನ್ ಪೇಂಟಿಂಗ್. ಓಕೆ. ಸೊ ಇದೇ ರೀತಿ ಇಲ್ಲಿ ಬೇರೆ ನೋಡ್ಬೋದು ನಿಮಗೆ. ಅದೇ ಬೇರೆ ಬೇರೆ ಸ್ಕಿನ್ ಟೋನ್ಸ್ ನಾವು ಪೇಂಟ್ ಮಾಡಿದ್ದೀವಿ, ಇಲ್ಲಿ ನೋಡ್ಬೋದು. ಹಾಂ ಸರ್. ಸ್ಕಿನ್ ಪೇಂಟಿಂಗ್ ಈ ಥರ ಇದೆ. ಇಲ್ಲಿ ಕೃಷ್ಣ ಗಣಪತಿ ಇದೆ. ಇವೆಲ್ಲ ಸ್ಕಿನ್ ಯಾವ ರೀತಿ ಬೇಕೋ ಆ ರೀತಿ ಪೇಂಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಶೇಡಿಂಗ್ ಪ್ರೊಸೆಸ್ ಮಾಡ್ತೀವಿ ನಾವು. ಓಕೆ ಸರ್. ಅಂದರೆ ನೀವೆಲ್ಲ ಪೇಂಟಿಂಗ್ ಹೆಂಗೆ ಸರ್ ಮಷಿನ್ ಯೂಸ್ ಮಾಡ್ತಾರೆ? ಹೌದು, ಪ್ರತಿಯೊಂದು ಬಂದ್ಬಿಟ್ಟು ಮಷಿನ್. ಓಕೆ. ಪೇಂಟ್ ಬ್ರಷ್ ಯೂಸ್ ಮಾಡೋದು ಕಣ್ಣಿಗೆ ಅಷ್ಟೇ. ಹಾಂ ಸರ್. ಕಣ್ಣಿಗೆ ಮತ್ತು ಗೋಲ್ಡ್ ಕಲರ್ ಮಾಡಲಿಕ್ಕೆ ಎರಡೇ ಬ್ರಷ್ ಯೂಸ್ ಮಾಡೋದು. ಮಿಕ್ಕಿರೋದೆಲ್ಲ ನಾವು ಸ್ಪ್ರೇ ಪೇಂಟ್ ಯೂಸ್ ಮಾಡ್ತೀವಿ. ಸರ್, ನಾವು ಕೆಲವು ಕಡೆ ಮಾತು ಕೇಳ್ತೀವಿ, ಗಣೇಶನ ಏನೋ ಒಂದು ವ್ಯಕ್ತಿ ಮೂರ್ತಿ ಮಾಡಬೇಕಾದ್ರೆ ಜಸ್ಟ್ ಕಣ್ಣು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹೌದು, ಕಣ್ಣು ತುಂಬ ಇಂಪಾರ್ಟೆಂಟ್. ಹಾಂ ಸರ್. ಸೊ ಮೂರ್ತಿ ನೀವು ಎಷ್ಟು ಚೆಂದ ಮಾಡಿರೋ ಆ ಜೀವ ಬರೋದು ಕಣ್ಣಿಂದ. ಹಾಂ ಸರ್. ಸೊ ಕಣ್ಣು ಚೆನ್ನಾಗಿದ್ರೆ ಗಣಪತಿ ಚೆನ್ನಾಗುತ್ತೆ. ನೀವು ಕಣ್ಣು ಚೆನ್ನಾಗಿಲ್ಲ ಅಂದರೆ ನೀವು ಮಿಕ್ಕಿರೋದೆಲ್ಲ ವೇಸ್ಟ್ ಆ ಥರ. ಹಾಂ ಸರ್. ಸರ್, ಈಗ ನೀವು ಪಡಿಯೋಚ್ ಯೂಸ್ ಮಾಡ್ತೀರಾ ಹೇಗೆ ಸರ್? ಹೌದು, ಆಬ್ವಿಯಸ್ಲಿ ಯೂಸ್ ಮಾಡ್ತೀವಿ. ಪಡೇಶ್ ಅಂದ್ರೆ ಏನು, ಅದರಲ್ಲಿ ನಮಗೆ ಜಸ್ಟ್ ಶೇಪ್ ಸಿಗುತ್ತೆ. ಓಕೆ. ಸೊ ಮಿಕ್ಕಿರೋದು ಕಾಲು ಕೈ ಸೊಂಡೆಲ್ಲ ನಾವು ಎಕ್ಸ್ಟ್ರಾ ಮಾಡ್ಕೊಳ್ಳೇಬೇಕು. ಓಕೆ. ಯಾವುದೇ ಆಗಲಿ ನಿಮ್ಗೆಲ್ಲನೂ ಪಡೇಚಲ್ಲಿ ಬರೋದಿಲ್ಲ. ಹಾಂ ಸರ್. ನಮ್ಗೆ ಪಡೇಚಲ್ಲಿ ಬರೋದು ಬರೀ ಶೇಪ್ ಅಷ್ಟೇ. ಓಕೆ, ಪೂರ್ತಿ ಕಂಪ್ಲೀಟ್ ಗಣಪ ಪಡಿಯೋಚಲ್ ಆಗಲ್ಲ? ಪಡೇಚಲ್ ಆಗೋದಿಲ್ಲ, ಪಡೇಚಲ್ ಆಗೋದೇ ಇಲ್ಲ. ಓಕೆ ಸರ್, ಆಗಿದೆ. ಇದೆಲ್ಲ ನಿಮಗೆ ಮನೆಗೆ ಹೋಗೋಂಥ ಗಣಪ ಸರ್? ಇವೆಲ್ಲ ಬಂದು ಮನೆಯಲ್ಲಿ ತೊಗೊಳ್ಳೋಂಥ ಗಣಪತಿ. ಓಕೆ ಸರ್. ಸರಿ, ಈ ಥರ ಸ್ಕಿನ್ ಪೇಂಟಿಂಗ್ ಆದಮೇಲೆ ಶೇಡಿಂಗ್ ಆಗುತ್ತೆ. ಓಕೆ. ಶೇಡಿಂಗ್ ಆದಮೇಲೆ ನೆಕ್ಸ್ಟ್ ಕಲರಿಂಗ್. ಓಕೆ, ಕಲರಿಂಗ್ ಸರ್. ಹಾಂ. ಸೊ ಇಲ್ಲಿ ಬಂದು ಈ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಯಾವ ಪೇಂಟ್ ಎಲ್ಲಿ ಹಾಕಬೇಕು ಏನು ಅಂತ ಪ್ರತಿಯೊಂದು ನಾವು ಇಲ್ಲಿ ಡಿಸೈಡ್ ಮಾಡ್ತೀವಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು. ಈ ಥರ ಸ್ಟೇಜಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಪ್ರತಿಯೊಂದು ಇಲ್ಲಿ ಪೆನ್ ಎಲ್ಲ ಪ್ರತಿಯೊಂದು ಕಲರಿಂಗ್ ಆಗೋದು ಇಲ್ಲೇ. ಹಾಂ ಸರ್. ಸರ್, ಗಣೇಶನ ಮೂರ್ತಿ ವಿಗ್ರಹ ಮಾಡ್ತಿರಲ್ಲ, ಇದರಲ್ಲಿ ಫೇಸ್ ಸರ್ ತುಂಬ ಚೆನ್ನಾಗಿ ಬರ್ತಲ್ಲ, ಹಿಂಗೆ ದಪ್ಪ ಬರುತ್ತೆ. ಓಕೆ, ಅದು ಹೇಗೆ ಸರ್? ಅದು ಬಂದ್ಬಿಟ್ಟು ಆರ್ಟ್, ಅದನ್ನ ಬಾಡಿಗೆ ಇರ್ತದೆ, ಹಾಕಾಗಲ್ಲ. ಅದು ಮುಂಚೆಯಿಂದ ನಮಗೆ ಬಂದ್ಬಿಟ್ಟಿದೆ ಕೈಯಲ್ಲಿ ಈ ಥರ ಮಾಡಬೇಕು ಅಂತ. ನಾವು ಬೇರೆ ಮಾಡಕ್ಕೆ ಹೋದ್ರೆ ಬರೋದಿಲ್ಲ ಅದು. ಓಕೆ, ಹಾಗಾಗಿ ಅಂದರೆ ಎಲ್ಲಿ ಕೂಡ ಗಣೇಶನ ವಿಗ್ರಹ ಮಾಡೋಕೆ ಅಂತ ನೋಡ್ತೀವಿ ಸರ್. ಆಲ್ಮೋಸ್ಟ್ ಯಾವುದೇ ಒಂದು ವಿಗ್ರಹ ಮಾಡ್ಬೇಕಾದ್ರೂ ಕೂಡ ಏನು ಕಮ್ಮಿ ಇಲ್ಲಪ್ಪ ಅಂತಲೇ ಬರುತ್ತೆ. ಯಾವುದೇ ಗಣಪ ನೋಡಲಿ ಎಲ್ಲವತ್ತು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣುತ್ತೆ ಸರ್. ಹಾಂ ಸರ್. ಸರ್, ಇದು ನೀವು ಕಲರ್ ಏನು ಯೂಸ್ ಮಾಡ್ತೀರಾ ಸರ್ ಅದಕ್ಕೆ? ಎಲ್ಲ ಬಂದ್ಬಿಟ್ಟು ಯೂಸ್ ಮಾಡ್ತಾ ಇರೋದು ವಾಟರ್ ಪೇಂಟ್. ಓಕೆ. ಸೊ ಈಸಿಲಿ ಡಿಸ್ಪೋಸಬಲ್ ಪೇಂಟ್ಸ್ ಎಲ್ಲ ನಾವು ಆಯಿಲ್ ಪೇಂಟ್ ಯೂಸ್ ಮಾಡೋದಿಲ್ಲ. ಹಾಂ ಸರ್. ಪ್ರತಿಯೊಂದು ಬಂದ್ಬಿಟ್ಟು ವಾಟರ್ ಪೇಂಟ್ ಯೂಸ್ ಮಾಡೋದು. ಅಂದರೆ ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ಈಸಿಲಿ ರಿಮೂವ್ ಆಗುತ್ತೆ ಸರ್? ನೀವು ಮನೆಯಲ್ಲಿ ವಿಸರ್ಜನೆ ಮಾಡಿದ್ರು ಸಹಿತ, ನೀವು ಬಕೆಟಲ್ಲಿ ವಿಸರ್ಜನೆ ಮಾಡಿದ್ರು ಸಹಿತ ನಿಮಗೆಲ್ಲ ಡಿಸ್ಪೋಸಲ್ ಆಗುತ್ತೆ. ಓಕೆ ಸರ್, ಆಗಿದೆ. ಇದು ಯಾವುದೋ ಪರಿಸರಕ್ಕೆ ಹಾನಿ ಆಗಲ್ಲ ಸರ್? ಹಾನಿ ಆಗೋದಿಲ್ಲ. ಓಕೆ ಸರ್. ಸರ್, ಈಗ ನೀವಲ್ಲಿ ಇದು ಸ್ಕಿನ್ ಟೋನ್ ಪೇಂಟಿಂಗ್ ಅಂತ ಹೇಳಿದ್ರಿ, ಅದಾದಮೇಲೆ ನೆಕ್ಸ್ಟ್ ಸ್ಟೇಜೇ ಇದೆ ಅಲ್ಲ ಸರ್? ನೆಕ್ಸ್ಟ್ ಸ್ಟೇಜು ಬಂತು ಕಲರಿಂಗ್ ಸ್ಟೇಜ್. ಓಕೆ ಸರ್. ಅಂದರೆ ಇದರ ಬೇಸಿಕ್ ಕಲರಿಂಗ್ ಅಷ್ಟೇ ಮಾಡಿರ್ತಾರೆ ಹೇಗೆ ಸರ್? ಇಲ್ಲ, ಪ್ರತಿಯೊಂದು ಏನಂದರೆ
ನೋಡ್ಬೋದು ಇಲ್ಲಿ. ಹಾಂ ಸರ್. ಈ ಗಣಪತಿಯಲ್ಲಿ ಸಿಂಹಾಸನ ಆಗಲಿ, ಧೋತಿ ಆಗಲಿ ಅಥವಾ ಕಣ್ಣಿಂದಾಗಲಿ, ಸೊ ಬೇಸಿಕ್ ಎಲ್ಲ ಮ್ಯೂಸಿಕ್ ಎಲ್ಲ ಆಗಿರುತ್ತೆ ಇಲ್ಲಿ. ಹಾಂ ಸರ್. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಏನು ಶಲ್ಲೆ ಮತ್ತು ತಿರ್ಗಾ ಕಿರೀಟ, ಓಕೆ. ಆಭರಣ ಪ್ರತಿಯೊಂದು ಪೇಂಟಲ್ಲೇ ಮೂಡುತ್ತೆ. ಹೌದು, ಹೌದು. ಶಲ್ಯ ಆಗಿರ್ಬೋದು, ಪಂಚೆ ಆಗಿರ್ಬೋದು ಎಲ್ಲ. ಹೌದು ಹೌದು. ಓಕೆ ಸರ್. ನೀವು ಇವಾಗ ಅಲ್ಲಿ ನೋಡಿದಿರಿ ನೀವು. ಹಾಂ ಸರ್. ಕಲರಿಂಗ್ ಎಲ್ಲ ಆಯಿತು. ಕಲರಿಂಗ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ. ಓಕೆ. ಸೊ ಇಲ್ಲಿ ಏನಾಗುತ್ತದೆ ಪ್ರೊಸೀಜರಲ್ಲಿ ನಿಮಗೆಲ್ಲ ಗೋಲ್ಡ್ ಕಲರ್ ತಿರ್ಗಾ ಏನು ನಿಮಗೆ ಶಲ್ಲೆ ಇವೆಲ್ಲ ಪೇಂಟ್ ಆಗೋದು ಇಲ್ಲಿ. ಹಾಂ ಸರ್. ಓಕೆ. ಕಾಸ್ಟ್ಯೂಮ್ಸ್ ಎಲ್ಲ ಆಲ್ಮೋಸ್ಟ್ ಈ ಥರ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಥರ ನಾವು ಮಾಡ್ಕೊತಾ ಬರ್ತಾ ಇರ್ತೀವಿ. ಓಕೆ. ಅಂದ್ರೆ ಅಲ್ಲಿಂದ ಫಸ್ಟ್ ಸ್ಟೆಪ್ ನಾವು ಏನು ನೋಡಿದ್ವಿ ಔಟ್ ಸೈಡ್ ಪಾಲಿಶಿಂಗ್ ಮಾಡ್ತಾರೆ, ಅಲ್ಲಿಂದ ಆದ್ಮೇಲೆ ವೈಟ್ ಪೇಂಟಿಂಗ್ ಬರುತ್ತೆ. ವೈಟ್ ಪೇಂಟ್ ಆಗುತ್ತೆ. ವೈಟ್ ಪೇಂಟ್ ಆದಮೇಲೆ ಸ್ಕಿನ್ ಟೋನ್ ಎಲ್ಲ ಆಚೆ ಎಲ್ಲ ಪೇಂಟ್ ಮಾಡ್ಕೊಂಡ್ಬಿಟ್ಟು ಹಾಂ ಸರ್. ತಿರ್ಗಾ ಇಲ್ಲಿ ಏನಾಗುತ್ತೆ ಶೇಡಿಂಗ್ ಆಗಿ ನಿಮ್ಗೆ ಇಲ್ಲಿ ಕಲರಿಂಗ್ ಮಾಡ್ತೀವಿ. ಓಕೆ. ಕಲರಿಂಗ್ ಆಗಿ ಇಲ್ಲಿ ಬಂದ್ಬಿಟ್ಟು ಫೈನಲ್ ಟಚ್ ಕೊಡೋದು ಇಲ್ಲಿ. ಫೈನಲ್ ಟಚಪ್ ಇಲ್ಲೇ ಆಗುತ್ತೆ ಸರ್. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಇರ್ತಾರೆ. ಓಕೆ. ಫ್ಯಾಮಿಲಿ ಎಲ್ಲ ವರ್ಕ್ ಮಾಡ್ತಾರೆ ಸರ್. ಫ್ಯಾಮಿಲಿ ಎಲ್ಲ ಬರುತ್ತೆ. ಇವರೆಲ್ಲ ಇಲ್ಲಿ ಫೈನಲ್ ಟಚಪ್. ಓಕೆ. ಮನೆಯವರು ರಜನಿ ಅಂತ, ಇವನು ನನ್ನ ಮಗ ಯಶ್ಮಿತ್ ಅಂತ. ಸೊ ನಾವು ಎಲ್ಲರೂ ಸೇರಿ ಈ ಗಣಪತಿ ಕೆಲಸನ ಮಾಡ್ತಾ ಇದ್ದೀವಿ. ಸೊ ಇದೊಂದು ಸೇವಾ, ಇದು ತುಂಬ ಹೃದಯಪೂರ್ವಕದಿಂದ ಮಾಡ್ತಾ ಇದ್ದೀವಿ ನಾವು. ಸೊ ಅದೇ ರೀತಿ ಜನನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಇಲ್ಲಿ ಮಂಜುನಾಥ್ ನಗರ ಜನ ಆಗಲಿ ಅಥವಾ ಈ ಗೋಕೂರು ಜನ ಆಗಲಿ ಪ್ರತಿಯೊಬ್ಬರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಈಗ ಇವನು ಯಶ್ಮಿತ್ ಅಂತ ಇನ್ನು ಚಿಕ್ಕವನಿದ್ದಾನೆ, ಆದರೆ ಇವನು ಎಲ್ಲ ಕೆಲಸ ಮಾಡ್ತಾನೆ. ಸ್ಪ್ರೇ ವರ್ಕ್ ಮತ್ತು ಪೇಂಟಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾನೆ. ಇದೇ ಈ ಕೆಲಸನ ಅವನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನನಗೆ ಆಸೆ ಇದೆ. ಓಕೆ. ಅದೇ ರೀತಿ ಅವನು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾನೆ. ಅಂದರೆ ಈಗಾಗಲೇ ಸರ್ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾರೆ, ವಿದ್ಯಾಭ್ಯಾಸ ಜೊತೆಗೆ ಇದು ಕೂಡ ಎಕ್ಸ್ಟ್ರಾ ಇದು ಕೂಡ ಮಾಡ್ತಾ ಇದ್ದಾನೆ. ಅವನು ಸ್ಕೂಲಿಂದ ಬಂದ್ಬಿಟ್ಟು ಈ ಕೆಲಸನೂ ಮಾಡ್ತಾನೆ ಅವನು. ಓಕೆ. ಸ್ಕೂಲ್ ಹೋಗ್ಬಿಟ್ಟೆ ಬಂದೇ ಮಾಡ್ತಾರೆ. ಹೌದು ಹೌದು. ಓಕೆ, ಸೂಪರ್ ಸರ್. ನೀವೆಲ್ಲ ನೋಡಿರಲ್ಲ, ಫ್ರಂಟ್ ಟಚಪ್ ಆದಮೇಲೆ ಈ ಥರ ರೆಡಿ ಔಟ್ಪುಟ್ ನಿಮಗೆ ಈ ಥರ ರೆಡಿ ಇರುತ್ತೆ ಗಣಪತಿಗಳೆಲ್ಲ. ಇದೆಲ್ಲ ಗಣೇಶ ಔಟ್ಪುಟ್ ಸರ್. ಹಾಂ, ರೆಡಿ ಔಟ್ಪುಟ್ ನಿಮಗೆ ಇವಾಗ. ಓಕೆ. ಎಲ್ಲ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆಗಿ ಎಲ್ಲ ಕಂಪ್ಲೀಟ್ ಆಗಿರೋದು. ಸೊ ಇದಕ್ಕೆ ಜನ ಏನು ಮಾಡ್ತಾ ಇದ್ದಾರೆ, ತಿರ್ಗಾ ಇದಕ್ಕೆ ಅವ್ರದ್ದು ಇನ್ನೂ ಪ್ರೀತಿ, ದೇವರ ಮೇಲೆ ಇರೋ ಪ್ರೀತಿ ಅದು. ಅವರೇ ಇದಕ್ಕೆ ಎಕ್ಸ್ಟ್ರಾ ಕ್ಲೋತ್ ಧೋತಿ ಹಾಕೋತಾರೆ, ಪೇಟ ಹಾಕೋತಾರೆ, ಸ್ಟೋನ್ ವರ್ಕ್ ಪಡಿಸ್ಕೊತಾರೆ. ಅವಾಗ ಇನ್ನೂ ಅಟ್ರಾಕ್ಟ್ ಆಗುತ್ತೆ. ಹಾಂ ಸರ್. ಎಲ್ಲ ಡಿಸೈನಿಂಗ್ ವರ್ಕಿಂಗ್ ಎಲ್ಲ ಆಮೇಲೆ ಮಾಡ್ತಾರೆ. ಹಾಂ, ಅಂದರೆ ಈಗ ಕೆಲವು ಜನ ಈಗ ಸ್ಟೋನ್ ಎಲ್ಲ ಬಂದ್ಬಿಟ್ಟು ಇವಾಗ ನೀವು ನೋಡ್ಬೋದು ಆಭರಣ ಎಲ್ಲ ನಾವು ಪೇಂಟಲ್ಲಿ ತೋರಿಸ್ತಾ ಇದ್ದೀವಿ. ಹೌದು. ಸೊ ಜನರಿಗೆ ಇನ್ನೂ ಗಣಪತಿ ಬಗ್ಗೆ ಜಾಸ್ತಿ ಕ್ರೇಜ್ ಇದ್ದವರೇ ಮಾಡ್ತಾರೆ. ಅದಕ್ಕೆಲ್ಲ ಸ್ಟೋನ್ ವರ್ಕ್ ಮಾಡ್ಕೋತಾರೆ. ಸ್ಟೋನ್ ವರ್ಕ್ ಮಾರ್ಕೆಟಲ್ಲಿ ರೆಡಿ ಸಿಗುತ್ತಲ್ಲ ಸ್ಟೋನ್ ವರ್ಕ್. ಸೊ ಆ ಸ್ಟೋನ್ ಎಲ್ಲ ಸ್ಟಿಕ್ ಮಾಡಿ ಪೇಟ ಹಾಕಿ ಮತ್ತು ಈಗ ಕ್ಲೋತ್ ಧೋತಿ ಹಾಕಿ ಎಕ್ಸ್ಟ್ರಾ ಅವರು ವರ್ಕ್ ಮಾಡ್ಕೋತಾರೆ. ಓಕೆ. ಅವತ್ತು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ. ಅದೇ ರೀತಿ ಗಣಪತಿಗೆ ಎಷ್ಟು ಅಲಂಕಾರ ಮಾಡಿದ್ರು ಸಾಕಾಗೋದು. ಹೌದು ಸರ್, ಹೌದು. ಅದು ಎಷ್ಟು ಡಿಸೈನಿಂಗ್ ವಾಪಸ್ ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರ ಪ್ರೀತಿ. ಪ್ರೀತಿ. ಇಡೀ ಗಣೇಶಗೆ ಎಷ್ಟು 5,000 ಖರ್ಚು ಮಾಡಿದ್ರೆ 5,000 ಮಾತ್ರ ಡಿಸೈನಿಂಗ್ಗೆ ಖರ್ಚು ಮಾಡ್ತಾರೆ. ಹೌದು. ಆಮೇಲೆ ಇದು ಒಂದು ಹಬ್ಬನೇ ಆದ ರೀತಿ ಗಣಪತಿ ಹಬ್ಬ ಅಂದರೆ ಮನೇಲಿ ಒಂದು 5 ದಿವಸ ಗಣಪತಿ ಹಬ್ಬ ಅಂದರೆ ಆ ಒಂದು ಮನೇಲಿರೋ ವಾತಾವರಣ ಬೇರೆ ಇರುತ್ತೆ. ಅದೊಂದು ಪಾಸಿಟಿವ್ ವೈಬ್ರೇಷನ್ನೇ ಬೇರೆ. ಎಸ್ ಸರ್. ಸರ್, ಇದೆಲ್ಲ ಗಣೇಶ ನೋಡ್ತಾ ಇದೀವಲ್ಲ, ಇದೆಲ್ಲ ಮನೆಗೆ ಹೋಗ್ತಾ ಅಂತ ಗಣೇಶ ಎಲ್ಲ ಮನೆಗೆ ಹೋಗುತ್ತೆ. ಓಕೆ. ಇಷ್ಟೊಂದು ಹೈಟ್ ಇರತಕ್ಕಂಥ ಗಣೇಶ ಕೂಡ ಮನೆಗೆ ಹೋಗ್ತಾ ಸರ್? ಅದೇ ರೀತಿ ಹೇಳಿದ್ನಲ್ಲ ನಿಮಗೆ ಅವ್ರ ಪ್ರೀತಿ. ಓಕೆ ಸರ್. ಸರ್, ಈಗ ಇದು ಗಣೇಶ ಇದೆ, ಇದು ಎಷ್ಟು ಫೀಟ್ ಇರ್ಬೋದು ಸರ್? ಇದು ಬಂದ್ಬಿಟ್ಟು ನಿಮಗೆ 2.5 ಅಡಿ. ಹಾಂ ಸರ್. ಅಂದರೆ 30 ಇಂಚು ಬರ್ತದೆ. ಓಕೆ. 30 ಇಂಚಸ್. ಓಕೆ ಸರ್. ಸರ್, ಈಗ ನಿಮ್ಮ ಬಂದ್ಬಿಟ್ಟು ಇವು ಕೂಡ ಪೇಪರ್ ಸ್ಮ್ಯಾಶ್ ಗಣಪತಿ. ಇವಾಗ ಇದನ್ನ ಒಬ್ಬರೇ ಕ್ಯಾರಿ ಮಾಡಬೇಕು. ಹಾಂ ಸರ್. ಸೊ ಒಬ್ಬರೇ ಇಷ್ಟು ದೊಡ್ಡ ಗಣಪತಿ ಎತ್ತಲಿಕ್ಕೆ ಆಗೋದಿಲ್ಲ. ಹಾಂ ಸರ್. ಸೊ ನಾವು ಪೇಪರ್ ಸ್ಮ್ಯಾಶ್ ಮಾಡೋದ್ರಿಂದ ಅವ್ರು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸರ್, ನಿಮ್ಮಲ್ಲಿ ಬೇಸಿಕ್ ಎಷ್ಟು ಹೈಟಿಂದ ಹಿಡ್ಕೊಂಡು ಲಾಸ್ಟ್ ಅಂದರೆ ಹೈಯೆಸ್ಟ್ ಹೈಟ್ ಎಷ್ಟು ಹೈಟ್ ಮಟ್ಟ? ಇವಾಗ ಬಂದ್ಬಿಟ್ಟು ನಮ್ಮ ಹತ್ರ 10 ಇಂಚಸ್ಸಿಂದ ಓಕೆ 4.5 ಅಡಿ ವರೆಗೂ ಇದೆ. 4.5 ಅಡಿ ಸಿಗುತ್ತೆ. 4.5 ಅಡಿ. 4.5 ಅಡಿ. ಪ್ರೈಸ್ ವೈಸ್ ಬಂದ ಸರ್, ಸ್ಟಾರ್ಟಿಂಗ್ ಎಲ್ಲಿಂದ ಹಿಡ್ಕೊಂಡು ಎಲ್ಲಿ ಮಟ್ಟ? ನಮ್ದು ಒಂದು ಸ್ಟಾರ್ಟಿಂಗ್ 8 ಹ್ಯಾಂಡಿಂದ ಹಾಂ ಸರ್. ಅರೌಂಡ್ ನಿಮಗೆ 25,000 ಸಿಗುತ್ತೆ.
ಓಕೆ ಹಾಗಿದ್ರೆ ಸರ್ ನಿಮಗೆ ಇಲ್ಲಿ ಹುಬ್ಳಿ ಅಷ್ಟೇ ಕಸ್ಟಮರ್ಸ್ ಬರ್ತಾರೆ, ಬೇರೆ ಕಡೆಯಿಂದ ಹಳ್ಳಿಯಿಂದ ಬರ್ತಾರೆ ಹೇಗೆ? ಹೌದು, ಹಳ್ಳಿಯಿಂದ ಬರ್ತಾರೆ, ಬೇರೆ ಊರಿಂದ ಬರ್ತಾರೆ. ತಿರ್ಗಾ ನನಗೆ ಇವು ಫಾರಿನ್ ಕಸ್ಟಮರ್ಸ್ ಇದ್ದಾರೆ, ಅಂದರೆ ಐ ಮೀನ್ ಅವರಲ್ಲೇ ಆನ್ಲೈನ್ಲೇ ಬುಕ್ ಮಾಡ್ತಾರೆ. ಓಕೆ ಹಾಂ ಬುಕ್ ಸರ್. ಮಾಡಿ ಅವ್ರಲ್ಲಿ ಮನೆಯಲ್ಲಿ ಅವ್ರ ಸ್ನೇಹಿತ ಇರ್ಬೋದು, ಅವರೆಲ್ಲ ಇಲ್ಲಿ ಆನ್ಲೈನಲ್ಲಿ ಫೋಟೋ ಕಳಿಸ್ತೀನಿ, ಅವರಲ್ಲೇ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಅವತ್ತು ದಿವಸ ಬಂದು ತೊಗೊಂಡು ಹೋಗ್ತಾರೆ. ಆ ರೀತಿ. ಓಕೆ ಸರ್, ಕೊನೆಯದಾಗಿ ಗಣೇಶ ಉಳಿತಾವ ಸರ್ ನಿಮ್ಮ ಕಡೆ ಹಬ್ಬ ಮುಗಿದ ಟೈಮ್? ಇಲ್ಲ, ಮ್ಯಾಕ್ಸಿಮಮ್ ಉಳಿದಿಲ್ಲ. ಅಂದರೆ ಉಳಿದಿರೋದಂದ್ರೆ ಯಾವ ಥರ ಅಂದರೆ ಸ್ವಲ್ಪ ಏನಾದರೂ ಇದಾಗಿ ಭಿನ್ನ ಆಗಿರ್ತಾವಲ್ಲ, ಆ ರೀತಿ ಗಣಪತಿ ಅಷ್ಟು ನಾವು ಕೊಡೋದಿಲ್ಲ ಗಣಪತಿಗೆ, ಕಸ್ಟಮರ್ಸಿಗೆ ಕೊಡೋದಿಲ್ಲ. ಏನಕ್ಕಂದರೆ ಇದೊಂದು ಡಿವೈನ್ ಸೆಲೆಬ್ರೇಷನ್ ಇರುತ್ತೆ, ಯಾರಿಗೂ ಮನಸ್ಸಿಗೆ ನೋವು ಆಗಬಾರ್ದು. ಅವರು ನಮ್ಮ ಹತ್ರ ಬಂದಿದ್ದಾರೆ ಅಂದರೆ ಖುಷಿಯಿಂದ ಇರಬೇಕು, ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಆ ರೀತಿ ಗಣಪತಿ ಯಾರು ಕೊಡೋಕೆ ಹೋಗಲ್ಲ. ಆ ರೀತಿ ಅಷ್ಟೇ ಒಂದು ಸೈಡ್ ಬಿಟ್ಟಿರ್ತೀವಿ ಸರ್. ಆ ಗಣಪ ನೀವು ಏನು ಮಾಡ್ತೀರಾ ಹಾಗೆ? ಅವನ್ನ ಮತ್ತೆ ನಾವೆಲ್ಲ ನೀರಲ್ಲಿ ಕರಗಿಸಿ ಮತ್ತೆ ಬೇರೆ ಗಣಪತಿ ರೆಡಿ ಮಾಡ್ತೀವಿ. ಓಕೆ. ಸೊ ನೀವು ಇವಾಗ ಅಲ್ಲಿ ನೋಡಿದ್ದೀರಾ ಎಲ್ಲ, ನೀವು ಫೈನಲ್ ಟಚಪ್ ಕೊಡೋಲ್ಲ ನೋಡಿದ್ದೀರಾ. ಫೈನಲ್ ಕೂಡ ಟಚಪ್ ಕೊಡೋದಾದಮೇಲೆ ಈ ಥರ ಡಿಸ್ಪ್ಲೇ ಕೊಡ್ತೀವಿ ಜನರಿಗೆ ನೋಡಲಿಕ್ಕೆ, ಗಣಪತಿ ನೋಡಲಿಕ್ಕೆ. ಹಾಂ ಸರ್. ಸೊ ಇದು ಬಂದ್ಬಿಟ್ಟು ಶ್ರೀಗಂಧ ಲೇಪಿತ ಗಣಪತಿ ಅಂತ. ಓಕೆ. ಸೊ ಇದಕ್ಕೆ ನಾವು ಏನು ಪೇಂಟ್ ಇರೋದಿಲ್ಲ, ಏನೂ ಇರೋದಿಲ್ಲ ಇದಕ್ಕೆ. ಇದು ಬಂದ್ಬಿಟ್ಟು ಡೈರೆಕ್ಟಾಗಿ ನೀವು ಏನು ಗೋಪಿ ಚಂದನ ಅಥವಾ ಅಷ್ಟಂಗನ ಅಂತ ಹೇಳ್ತಿರಲ್ಲ, ಅದನ್ನೇ ಡೈರೆಕ್ಟಾಗಿ ಸ್ಪ್ರೇ ಮಾಡಿರ್ತೀವಿ ಇದಕ್ಕೆ. ಸೊ ಇವನ್ ಕೂಡ ನಿಮಗೆ ಸ್ಮೆಲ್ ತೋರಿಸ್ತೀನಿ ನಿಮ್ಗೆ ಅಲ್ಲಿ ರೆಡಿ ಇರೋದಿಲ್ಲ. ಹಾಂ ಸರ್. ಕಂಪ್ಲೀಟಾಗಿ ಇದು ಏನು ನೋ ಕೆಮಿಕಲ್, ನೋ ಹಾರ್ಮ್ಫುಲ್. ಇದು ಕೂಡ ಒಂದು ಈ ರೀತಿ ಹೊಸದಾಗಿ ಮಾಡಿದ್ದೀವಿ. ಓಕೆ ಸರ್. ಕಂಪ್ಲೀಟ್ ಚಂದನ ಲೇಪಿತ ಗಣಪತಿ. ಓಕೆ ಸರ್. ಇದೆಲ್ಲ ಕಸ್ಟಮರ್ಗೆ ಡಿಸ್ಪ್ಲೇಗೆ ಸರ್? ಹಾಂ, ಡಿಸ್ಪ್ಲೇ. ಪ್ರಕಾಶ್ ಅಂತ ಇವ್ರು ಬಂದ್ಬಿಟ್ಟು ನಮ್ಮ ಕಸ್ಟಮರ್ ಸಿನ್ಸ್ ಫ್ರಮ್ ಅಚೀವ್ಮೆಂಟ್ ಒಂದು 2005 ನಮ್ಮ ಹತ್ರ ತಗೋತಾ ಇದ್ದಾರೆ ಗಣಪತಿ. ಓಕೆ ಸರ್. ಹಾಂ, ನಾವೆಲ್ಲ ಹೋಗ್ತೀವಿ ಅಲ್ಲಿ ನಾವು ಒಂದು ಜಾಗ ಚೇಂಜ್, ಇದು ಆ್ಯಕ್ಚುಲಿ ಬಂದು ನಮ್ಮ ಬಾಡಿಗೆ ಜಾಗ. ಹಾಂ ಸರ್. ನಾವು ಬೇರೆ ಕಡೆ ಎಲ್ಲೋ ಶಿಫ್ಟ್ ಆದ್ರೂ ಸಹಿತ ಇವರು ನಮ್ಮ ಫೋನ್ ನಂಬರ್ ಇಟ್ಕೊಂಡಿದ್ದಾರೆ. ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ಕೊಂಡ್ಬಿಟ್ಟು ಬಂದು ನಮ್ಮ ಗಣಪತಿನ ತೊಗೊಂಡು ಹೋಗ್ತಾರೆ. ಓಕೆ, ಅಂದರೆ 2005ರಿಂದ ನಿಮ್ಮ ಕಸ್ಟಮರ್, ಕಾಯಂ ಕಸ್ಟಮರ್ ಸರ್. ಸುಮಾರು 21 ವರ್ಷದಿಂದ ಇದ್ದಾರೆ. ಹೌದು ಸರ್. ನೀವು ಈಗ ತುಂಬ ವರ್ಷದಿಂದ ಇವ್ರ ಸರ್ ಕಡೆಯಿಂದ ನೀವು ಪರಿಚಯ ಮಾಡ್ತೀರಾ ಸರ್. ನಿಮ್ಮ ಒಪಿನಿಯನ್ ಏನು ಸರ್ ಗಣೇಶನ ಬಗ್ಗೆ? ನಾನು ನೋಡ್ರಿ, ಇಲ್ಲಿ ಇವರು ಹುಬ್ಳಿಗೆ ಬಂದಾಲಿದ್ದು ಒಂದು 21 ವರ್ಷದಿಂದ ನೋಡ್ತಾ ಇದ್ದೀನಿ. ಮೊದಲು ಹೆಗ್ಗೇರಿ ಕಾಲೋನಿಗೆ ಬಂದರೆ, ಹೆಗ್ಗೇರಿ ಕಾಲೋನಿ ಬಂದಲೇ ಅಲ್ಲಿ ಒಂದು ಮನೆಯಲ್ಲಿ ಗಣಪತಿದು ಮಾಡ್ಕೊಳ್ತಿದ್ರು. ನಾನು ಹಂಗೆ ವಿಚಾರಿಸಿದೆ, ನೀವು ಯಾವ ಚಿತ್ರಗಾರ ಅಂದರೆ ಯಾವ ಊರಿನವರು ಅಂತ ಕೇಳಿದೆ. ಇಲ್ಲರಿ ಗಜೇಂದ್ರ ಗಡ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು, ನಮ್ಮದು ಗಜೇಂದ್ರ ಗಡದವ್ರು. ಆಮೇಲೆ ಇವ್ರ ಅಜ್ಜರು ನಮ್ಮ ಅಜ್ಜರು ಫ್ರೆಂಡ್ಸ್ ಊರಲ್ಲಿ. ಓಕೆ ಓಕೆ. ಆ ಥರ ಭಾಳ ಕ್ಲೋಸ್ ಆಯಿತು. ಮತ್ತು ಗಣೇಶ ನಮಗೂ ಭಾಳ ಇಷ್ಟ. ಹಾಂ ಸರ್. ಆದರೆ ಇವ್ರ ಕಡೆ ಸ್ಪೆಷಲಾಗಿ ಏನು ಹೇಳ್ತಂದ್ರೆ ವೆರೈಟಿ ಮಾಡೆಲ್ಗಳು ಇರ್ತಾವೆ. ಹಾಂ ಸರ್. ವೆರೈಟಿ ಮಾಡೆಲ್ ಅನ್ನೋದಕ್ಕಿಂತ ಇವ್ರ ಪೆಟ್ಟಿಗೆ ಡಿಫ್ರೆಂಟ್. ಇವ್ರದ್ದು ಏನಂತಂದರೆ ಯಾವ ಗಣಪತಿಗೆ ಯಾವ ಥರ ಪೇಂಟ್ ಮಾಡಬೇಕು, ಯಾವ ಮಾಡೆಲ್ಗೆ ಯಾವ ಥರ ಮಾಡಿದ್ರೆ ಸೂಟೇಬಲ್ ಆಗುತ್ತೆ, ಕಸ್ಟಮರ್ ಟೇಸ್ಟ್ ಏನಿದೆ ಸಂಪೂರ್ಣ ಮಾರ್ಕೆಟಿಂಗ್ ಮಾಹಿತಿ ಇರುವಂಥದ್ದು. ಇವ್ರು 3 ಜನ ಬ್ರದರ್ಸ್, ದೊಡ್ಡವರು ವಿಷ್ಣು ಅಂತೇಳಿ, ಇನ್ನೊಬ್ಬರು ಪ್ರಶಾಂತ್, ಇವ್ರು ಮೂರನೇವರು ಶ್ರೀಕಾಂತ್ ಅಂತೇಳಿ. ನಾ ಆವಾಗಲಿಂದ ನೋಡ್ತಾ ಇದ್ದೀನಲ್ಲ, ನಾ ಅವಾಗ ಹೇಳ್ತಾನೆ ಇದ್ದೆ. ಅವಾಗ ನಾನು ಇವ್ರ ಜೊತೆಗೆ ಸ್ವಲ್ಪ ನನಗೂ ಹಾಬಿ ಸ್ವಲ್ಪ ಪೇಂಟಿಂಗ್ ಮಾಡ್ಬೇಕಂತ ಇವ್ರಿಂದ ನಾನು ಸ್ವಲ್ಪ ಕಲ್ಕೊಂಡೆ. ಓಕೆ. ಭಾಳ ಖುಷಿಯಾಗಿದೆ. ಆಮೇಲೆ ಇವ್ರದ್ದು ಏನಂತಂದರೆ ಇದು ಗಣಪತಿ ಒಂದೇ ಅಲ್ಲ, ಇವರು ಬ್ರದರ್ ದೊಡ್ಡವರು ಕೆಲವೊಂದು ಈಗೇನು ಗುಡಿ ಮಂಟಪ ಆಗಲಿ, ದೊಡ್ಡ ಮಠ ಆಗಲಿ, ಮೂರ್ತಿಗಳನ್ನು ರೆಡಿ ಮಾಡಿ ಅಲ್ಲೇ ಪೇಂಟಿಂಗ್ ಮಾಡ್ತಾರೆ, ಅಲ್ಲೇ ಫಿನಿಶಿಂಗ್ ಕೊಡ್ತಾರೆ. ಓಕೆ. ಎಕ್ಸಾಂಪಲ್ ಒಂದು ನಾವು ಹೇಳ್ಬೇಕಂದ್ರೆ ಧಾರವಾಡದಾಗ ಹನುಮಪ್ಪಂದು ಒಂದು ಮೂರ್ತಿ ಮಾಡಿದ್ದಾರೆ. ಹೌದು ಸರ್. ಹಾಂ, ಲೈನ್ ಬಜಾರ್. ಹೌದು ಸರ್, ಮೇನ್ ದೊಡ್ಡ ಹಣ. ಹೌದು ಸರ್. ಓಕೆ ಸರ್. ಅಂದ್ರೆ ಆರ್ಕಿಟೆಕ್ಚರ್ ಪೂರ್ತಿ ಇಟ್ಕೊಂಡು ಅಷ್ಟೆಲ್ಲ ಅವ್ರದ್ದು, ಇನ್ಕ್ಲೂಡಿಂಗ್ ಪೇಂಟಿಂಗ್ ಎಲ್ಲ ಔಟ್ಪುಟ್ ಸರ್. ಇವೆಲ್ಲ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನಾವು ಏನೋ ಒಂದು ವಿದ್ಯೆ ಇದೆ ಅಂದರೆ, ಹಾಂ ಸರ್, ನಮ್ಮ ಅಣ್ಣ ಹತ್ರ ಕೆಲಸ ಮಾಡೋದಕ್ಕೆ, ಅವ್ನ ಕೈಲಿ ಕೆಲಸ ಮಾಡೋದಕ್ಕೆ ಕಲ್ತಿರೋದು. ಓಕೆ. ಆ್ಯಕ್ಚುಲಿ ಧಾರವಾಡ ಅಂತ ಹೊಡೆದಾಗ ಸರ್ ಯೂನಿಕ್ ಆಗಿ ಅದೊಂದು ಸ್ಟ್ಯಾಚ್ಯೂ ಬರುತ್ತೆ, ಆಂಜನೇಯ ಸ್ಟ್ಯಾಚ್ಯೂ. ಲೈನ್ ಬೈಜಾರಲ್ಲಿ ಏನಿದೆಯಲ್ಲ, ಆಂಜನೇಯ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾಡ್ಬೋದು ಸರ್. ಅಲ್ಲಿ ಬೋರ್ಡ್ ಕೂಡ ಇದೆ, ನೋಡಬಹುದು. ಅದನ್ನ ಮೂರ್ತಿಕಾರ ಅಂತಾಗ ವಿಷ್ಣು ಚಿತ್ರಕಾರ ಅಂತ ಇದೆ. ಓಕೆ ಓಕೆ. ದೊಡ್ಡಣ್ಣ. ಹೌದಾ ಸರ್. ನಮ್ಮ ಅಜ್ಜಾರು ಬಂದ್ಬಿಟ್ಟು ಅವರು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ ಅವರಿಗೆ ಈ ಆರ್ಟಲ್ಲಿ. ಸೊ ನಮ್ಮಣ್ಣ ಅದನ್ನ ಬೆಳೆಸ್ಕೊಂಡು ಹೋಗಿ ಇನ್ನೂ ಎತ್ತರಕ್ಕೆ ಬಂದಿದ್ದಾರೆ. ಆ ಥರ ದೊಡ್ಡ 21 ಫೂಟ್ 35 ಫೂಟ್ ಈ ಥರ ದೊಡ್ಡ ಮೂರ್ತಿ ಸಿಮೆಂಟಲ್ಲಿ ಮಾಡ್ತಾರೆ. ಓಕೆ ಓಕೆ ಸರ್. ಸರ್ ಅದು ಕೇಳಿ ತುಂಬ ಖುಷಿ ಆಯ್ತು ಸರ್. ಧಾರವಾಡದಲ್ಲಿ ಆಂಜನೇಯ ಮೂರ್ತಿ ನಿಮ್ಮ ಬ್ರದರೇ ಮಾಡಿದ್ದಾರೆ. ಹಾಂ ಸರ್. ಆಮೇಲೆ ಮಾರ್ಕೆಟಿಂಗ್ಸಲ್ಲಿ ಇವ್ರ ಥರ ಏನು ಪೇಂಟಿಂಗ್ ಕಾಂಬಿನೇಷನ್ ಅದಲ್ಲ, ಇಡೀ ಒಂದು ಬೊಮ್ಮಾಪುರ ಅಂತ ಹೇಳ್ತೀನಿ ನಾನು. ಬೊಮ್ಮಾಪುರ ಮಾರ್ಕೆಟಾಗಿ ಇವ್ರ ಗಣಪತಿ ಅಲ್ಲಿ ಬಿಟ್ವಿ ಅಂದರೆ ಸಂಪೂರ್ಣ ಅಟ್ರಾಕ್ಟಿವ್ ಬರ್ತದೆ. ಇಷ್ಟು ಒಳ್ಳೆ ಕಲರ್ ಫಿನಿಶಿಂಗ್ ನಮ್ಮ ಬರ್ಬಲ್ ಇದರಲ್ಲಿ 2 ಮಾತಿದೆ ನಾನು ನೋಡಿದ ಪ್ರಕಾರ. ಸೊ ನಂದಿಲ್ಲಿ ಗೋಕೂಡಲ್ಲಿ ಒಂದು 2 ಬ್ರಾಂಚ್ ಇದೆ. ಒಂದು ಇಲ್ಲಿ ಮಂಜುನಾಥ್ ನಗರ, ಇಲ್ಲೊಂದಿದೆ ಕೇಲಿ ಸ್ಕೂಲ್ ಹತ್ರ. ತಿರ್ಗಾ ಇನ್ನೊಂದು ಅರ್ಜುನ್ ವಿಹಾರ್ ಮೇನ್ ರೋಡಲ್ಲಿ ಇರೋದು. ಸೊ ನನ್ನ ನಂಬರ್ ನಿಮಗೆ ಡಿಸ್ಪ್ಲೇಲಿ ಸಿಗುತ್ತೆ, ಲಾಸ್ಟಲ್ಲಿ ಕೊಡ್ತಾರೆ, ನೀವು ನೋಡಿ. ತಿರ್ಗಾ ನಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ಅಂದರೆ 10 ಇಂಚಿಂದ ಹಿಡಿದು ನಿಮಗೆ 30 ಇಂಚವರೆಗೂ ನಿಮ್ಮ ಮನೇಲಿ ಇಡುವಂಥ ಗಣಪತಿ ಎಲ್ಲ ಸಿಗುತ್ತೆ. ಇಲ್ಲಿ ನಮ್ಮ ಹತ್ರ ನಿಮಗೆ ಕಸ್ಟಮೈಸ್ ಪೇಂಟ್ ಮಾಡ್ಕೊಡ್ತೀವಿ. ನಿಮಗೆ ಧೋತಿ ಆಗಲಿ, ಸ್ಕಿನ್ ಟೋನ್ ಆಗಲಿ, ಕಸ್ಟಮರ್ ಕೆಲವು ಜನ ಫೋಟೋಸ್ ತೊಗೊಳ್ತಾರೆ, ನನಗೆ ಈ ಥರ ಪೇಂಟ್ ಮಾಡ್ಕೊಡಿ ಅಂತ. ಆ ಥರದ್ದೆಲ್ಲ ನಿಮಗೆ ಪೇಂಟ್ ಮಾಡ್ಕೊಡ್ತೀವಿ.